ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬಂದು ಶುಕ್ರವಾರ, ಶನಿವಾರ ಹಾಗೆ ಭಾನುವಾರ 3 ದಿನದ ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶುಕ್ರವಾರ ಮನೇಲಿ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಒಂದು 10:30 ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ನೋಡ್ತಿರ್ಬೋದು, ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಬರಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಆಷಾಢ ಶುಕ್ರವಾರ ಮುಗಿಯೋ ತನಕ ನಿಂಬೆಹಣ್ಣಿನ ದೀಪನ ನಾನು ಪ್ರತಿ ವಾರನೂ ಹಚ್ತೀನಿ. 9 ದೀಪಗಳನ್ನ ಮಾಡಿಕೊಂಡು, ಅಂದರೆ 5 ನಿಂಬೆಹಣ್ಣಲ್ಲಿ 9 ಮಾಡಿಕೊಂಡು ಇನ್ನು ಅರ್ಧ ಹೋಳು ಉಳಿಯುತ್ತಲ್ಲ ಅದಕ್ಕೆ ಹಾಗೆ ಕುಂಕುಮ ಮತ್ತು ಅರಶಿನ ಹಚ್ಚಿ ಇಟ್ಬಿಟ್ಟು ಮಾಡ್ತಕ್ಕಂಥದ್ದು. ಫುಲ್ ಎಲ್ಲ ದೇವ್ರುಗಳಿಗೂ ಆರತಿ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ತುಂಬಾ ರಶ್ ಇರುತ್ತೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ. ಇದು ಆದಮೇಲೆ ತೆಗೆದಿರ್ತಕ್ಕಂಥ ವೀಡಿಯೋ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲೊಂದು ಕೊಂಡೋ ಥರ ಇಟ್ಟಿರ್ತಾರೆ, ಅದರೊಳಗಡೆ ಎಲ್ಲ ಇಟ್ಬಿಡಬೇಕು. ಕೆಲವೊಬ್ರು ಅದನ್ನು ತಟ್ಟೆಯಿಂದ ತೆಗೆದು ಹಾಕೋಕ್ಕಾಗಲ್ಲ ಅಂತ ಹೇಳಿ ಅಡಿಕೆ ಪಟ್ಟೆ ಬರುತ್ತೆ ನೋಡಿ, ಅದೇ ತಟ್ಟೆನಲ್ಲಿ ಮಾಡಿಬಿಟ್ಟು ಅದನ್ನೇ ತೆಗೆದಿಟ್ಬಿಟ್ಟು ಹೊಟ್ಟೋಗ್ತಾರೆ. ನೋಡ್ತಿರ್ಬೋದು, ಈ ಥರ ಎಲ್ಲ ದೀಪಗಳನ್ನೆಲ್ಲ ತೆಗೆದಿಟ್ಬಿಟ್ಟು ಅಕ್ಕಿ ಹಾಕಲಿಕ್ಕೆ ಅಂತಲೇ ಒಂದು ಜಾಗ ಇಟ್ಟಿರ್ತಾರೆ, ಅಲ್ಲಿಗೆ ಅಕ್ಕಿನೂ ಕೂಡ ಹಾಕಬೇಕಾಗತ್ತೆ. ಅವರು ಅದನ್ನು ವರ್ಷಕ್ಕೊಂದ್ಸಲ ಜಾತ್ರೆ ಎಲ್ಲ ಮಾಡ್ತಾರಲ್ಲ, ಆ ಟೈಮಲ್ಲಿ ಊಟಕ್ಕೆ ಉಪಯೋಗಿಸ್ಕೊಳ್ತಾರೆ. ನೋಡ್ತಿದ್ದೀರಲ್ಲ, ಅಡಿಕೆ ಪಟ್ಟೆ ಎಲ್ಲ ಹಾಗಾಗಿ ಇಟ್ಟಿದ್ದಾರೆ. ಒಂಥರ ತುಂಬಾ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಾವು ದೀಪ ಹಚ್ಚಲಿಕ್ಕೆ ಹೋಗ್ತೀವಲ್ಲ. ದೀಪ ಎಲ್ಲ ಹಚ್ಚಾದಮೇಲೆ ದೇವ್ರ ದರ್ಶನನೂ ಕೂಡ ಮಾಡ್ತಾಯಿದ್ದೀನಿ. ಗಣೇಶ ಹಾಗೆ ಈಶ್ವರ, ಪಟಾಲಮ್ಮ ದೇವಿ ಇದ್ದಾರೆ. ಪಟಾಲಮ್ಮ ದೇವಿಗೆ ನಿಂಬೆಹಣ್ಣಿನ ಆರತಿನ ಮಾಡೋದು ನಾವು. ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟಿದ್ದಾರೆ, ಅಂದರೆ ಹುಣ್ಣಿಮೆ ದಿನ ಎಲ್ಲ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ. ನೋಡ್ತಿರ್ಬೋದು, ಈ ಪಟಾಲಮ್ಮಂದು ವಿಗ್ರಹ ಜಾತ್ರೆ ಎಲ್ಲ ಆದಾಗ ಇದನ್ನು ಮೆರವಣಿಗೆಗೆ ತೊಗೊಂಡೋಗ್ತಾರೆ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಇದು ಸಂಜೆ ವೈಭವಲಕ್ಷ್ಮಿ ಪೂಜೆ. ನಾನು ಇದನ್ನೇನು ತುಂಬ ಡೀಟೇಲಾಗಿ ಹಾಕಿಲ್ಲ, ಯಾಕೆಂದರೆ ಪ್ರತಿ ವಾರನೂ ಹೇಗೆ ಮಾಡ್ತೀನಿ ಹಾಗೆ ಮಾಡೋದ್ರಿಂದ ನಾನು ತುಂಬ ಡೀಟೇಲಾಗಿ ಏನು ಹಾಕಿಲ್ಲ. ಹಾಗೆ ಪೂಜೆ ಮಾಡಿರ್ತಕ್ಕಂಥ ವೀಡಿಯೋನ ಸ್ವಲ್ಪ ವೀಡಿಯೋ ಅಷ್ಟೇ ಹಾಕಿದ್ದೀನಿ. ನೋಡ್ತಿರ್ಬೋದು, ಇದು ಬಂದು ಶನಿವಾರದ ವೀಡಿಯೋ. ನಾನು ಮಧ್ಯಾಹ್ನ ಲಂಚ್ನ ಪ್ರಿಪೇರ್ ಮಾಡ್ತಿದ್ನಲ್ಲ, ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ನಾನು ಬೀನ್ಸ್ ಪಲ್ಯನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಟ್ ಎ ಟೈಮಲ್ಲಿ ಆಗುತ್ತೆ ಅಂತ ಹೇಳಿ ಕಾರ್ನ್ ಸಂಜೆ ಸ್ನ್ಯಾಕ್ಸಿಗೆ ಆಗುತ್ತೆ ಅಂತ ಹೇಳಿ ಕಾರ್ನು ಕೂಡ ಇಟ್ಕೊಂಡಿದ್ದೀನಿ. ಕೆಳಗಿನ ಪಾತ್ರೆನಲ್ಲಿ ಬಂದು ಸಾಂಬಾರಿಗೆಲ್ಲ ಹಾಕಿಟ್ಟಿದ್ದೀನಿ. ಈ ಥರ ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಅಟ್ ಎ ಟೈಮಲ್ಲಿ ಅನ್ನ ಸಾಂಬಾರು ಪಲ್ಯ ನಾನು ರೈಸಿಗೆ ಇಟ್ಕೊಂಡಿಲ್ಲ, ಬಟ್ ಇಟ್ಕೊಳ್ಳೋದಾದರೆ ಅನ್ನ ಸಾಂಬಾರು ಪಲ್ಯ 3 ರೆಡಿ ಆಗುತ್ತೆ. ನಾನಿಲ್ಲಿ ಕಾಯೆಲ್ಲ ಏನು ರುಬ್ಲಿಕ್ಕೆ ಹೋಗಲ್ಲ ಪ್ರತಿದಿನ ನಾನು ಸಾಂಬಾರು ಮಾಡುವಾಗ. ನೋಡ್ತಿರ್ಬೋದು, ಆದರೂ ಸಾಂಬಾರು ತಿಕ್ಕಾಗೆ ಬರುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಯಿ ರುಬ್ಬು ಹಾಕಿದ್ರೇ ರುಚಿ ಬರುತ್ತೆ ಅಂತ ಅನ್ನೋ ಹಾಗಿಲ್ಲ. ನೋಡ್ತಿದ್ದೀರಲ್ಲ, ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ತರಕಾರಿಗಳು ಕಲರ್ ಚೇಂಜ್ ಆಗಿಲ್ಲ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನು ಸಾಂಬಾರಿಗೊಂದು ಒಗ್ಗರಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಒಂದು ಒಳ್ಳೆ ರುಚಿ ಕೊಡುತ್ತೆ ಬೆಳ್ಳುಳ್ಳಿ. ಹಾಗಾಗಿ ನಾನು ಬೆಳ್ಳುಳ್ಳಿ ಒಗ್ಗರಣೆನ ಸಾಂಬಾರಿಗೆ ಮಾಡ್ಕೊಳ್ತಿದ್ದೀನಿ. ಇಂಗು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡಂತೂ ಇನ್ನೂ ರುಚಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡ್ತಿದ್ದೀರಲ್ಲ, ತುಂಬ ಈಸಿ ಸಾಂಬಾರು. ಈ ಥರ ಸ್ಟೀಮ್ ಪಾತ್ರೆನಲ್ಲಿ ಇಟ್ಕೊಂಡು ಮಾಡಿದ್ರಂತೂ ಕೆಲಸನೂ ಬೇಗ ಮುಗಿಯುತ್ತೆ, ರುಚಿನೂ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ತರಕಾರಿ, ಬೇಳೆ, ರೈಸ್ಗೂ ಇಟ್ಕೊಳ್ಳೋದಾದರೆ ಇಟ್ಕೋಬೋದು. ನಾನು ಇದು ಸ್ವಲ್ಪ ಬೇಗ ಮಾಡೋದ್ರಿಂದ ರೈಸ್ ನೋಡ್ಕೊಂಡು ಮಧ್ಯಾಹ್ನ ಟೈಮಿಂಗ್ ಮಾಡೋಣ ಅನ್ನೋ ಥರ ಇಟ್ಕೊಳ್ಳೋಕೆ ಹೋಗಲ್ಲ ಅಟ್ ಎ ಟೈಮಲ್ಲಿ ರೈಸ್ನ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಂಜೆ ಚಪಾತಿ ಅಥವಾ ದೋಸೆ ಏನಾದರೂ ಮಾಡಿಕೊಂಡ್ರೆ ಅದಕ್ಕೂ ಆಗುತ್ತೆ ಸಾಂಬಾರು. ರೈಸು, ಮುದ್ದೆ ಏನು ತಿನ್ನಲಿಕ್ಕೂ ಪರ್ಫೆಕ್ಟಾಗಿ ಅಂತಲೇ ಹೇಳ್ಬೋದು. ಸಾಂಬಾರು ಕೂಡ ರೆಡಿ ಆಯಿತು. ಬೀನ್ಸ್ನ ಬೇಯಿಸ್ಕೊಂಡಿದ್ನಲ್ಲ, ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಅಭ್ಯಾಸ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕರಿಬೇವು ಎರಡನ್ನೂ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಬೇಯಿಸ್ಕೊಂಡಿರ್ತಕ್ಕಂಥ ಬೀನ್ಸ್ನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ತೆಂಗಿನಕಾಯಿ ಒಂದು 2 ನಿಮಿಷ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ನಾನು ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಒಂದು ನಿಮಿಷ, ಒಂದು 30 ಸೆಕೆಂಡಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಗ ಹಾಳಾಗಲ್ಲ, ತುಂಬ ಬಿಸಿಲಿದ್ರೂ ಪಲ್ಯ. ಯಾಕೆಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ತೆಂಗಿನಕಾಯಿನ. ಹಾಗಾಗಿ ನೋಡಿದ್ರಲ್ಲ, ಪಲ್ಯನೂ ಕೂಡ ರೆಡಿ ಆಯಿತು. ಎಲ್ಲನೂ ಮುಗಿಸಿ ಕಿಚನ್ನು ಕೂಡ ಕ್ಲೀನ್ ಆಯಿತು. ಅಡುಗೆ ಮಾಡ್ತಾನೆ ನಾವು ಪಾತ್ರೆ ತೊಳೆಯೋದಾಗ್ಬೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಕಿಚನ್ನು ಕೂಡ ಬೇಗನೆ ಕ್ಲೀನ್ ಆಗುತ್ತೆ.
ಇದು ಭಾನುವಾರದ ವೀಡಿಯೋ. ಭಾನುವಾರ ಬಂದು ಆ್ಯಕ್ಚುಲಿ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಗಾಯತ್ರಿ ಗ್ಲಿಟ್ಸ್ ಅಂತ ಅಂದ್ಬಿಟ್ಟು, ನೋಡಿರ್ಬೋದು ಅನಿಸುತ್ತೆ. ಅವರು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕೋ ಆ ಐಟಮ್ಗಳೆಲ್ಲ ಸಿಗ್ತಿದ್ವು. ಹಾಗೆ ಇದು ದೇಸಿ ಐಟಮ್ಗಳು ಎಲ್ಲವೂ ಅವರೇ ಕೆಲವೊಬ್ಬರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು ಅಥವಾ ಬೆಳೆದಿರ್ತಕ್ಕಂಥದ್ದಾಗಿರ್ಬೋದು, ಆ ಥರ ಒಂದು ಥಿಂಗ್ಸ್ಗಳನ್ನ ಸೇಲ್ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಹೋಗಿದ್ವಿ, ನೋಡ್ತಿರ್ಬೋದು. ಎಲ್ಲ ಬ್ರಾಸ್ ಐಟಮ್ಗಳು ತುಂಬ ವೆಯ್ಟ್ ಇದ್ವು, ಎಲ್ಲವೂ ಒಂದಕ್ಕಿಂತ ಒಂದು. ನೋಡೋಕ್ಕೂ ಕೂಡ ತುಂಬಾ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು. ನೋಡ್ತಿದ್ದೀರಲ್ಲ, ಇದು ಬಂದು ದೋಸೆ ಕಾವಲಿ. ಅದು ಎತ್ತಕ್ಕಾಗಲ್ಲ, ಅಷ್ಟು ಭಾರ ಇದೆ. ಒಂದು ನೋಡ್ತಾ ಇದ್ದರೆ ಇದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅನ್ನೋ ಥರ, ಬಟ್ ಎಲ್ಲನೂ ತೊಗೊಂಡ್ರೆ ಎಲ್ಲಿ ಇಟ್ಕೊಳ್ಳೋದು ಅನ್ನೋ ಥರನೂ ಅನಿಸುತ್ತೆ. ಇವೆಲ್ಲ ಬಿಂದಿಗೆಗಳು, ವರಮಹಾಲಕ್ಷ್ಮಿಗೆ ಸ್ಯಾರಿ ಹಾಕಿದ ಬಿಂದಿಗೆ, ಕೆಳಗಡೆ ಬಂದು ನೀರು ಕುಡಿಲಿಕ್ಕೆ ಅಂತೇಳಿ. ಇದೆಲ್ಲ ದಿನಸಿ ಐಟಮ್ಗಳನ್ನೂ ಕೂಡ ಇಟ್ಟಿದ್ರು. ಇದೆಲ್ಲ ಆರ್ಗ್ಯಾನಿಕ್. ಹಾಗಾಗಿ ಇದು ಬಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ನೋಡ್ತಿರ್ಬೋದು ನೀವು. ಇವರು ಹೋಮ್ ಡೆಲಿವರಿ ಕೂಡ ಕೊಡ್ತಾರಂತೆ. ನಮಗೆ ಬೇಕಂತ ಅಂದರೆ ನಮ್ಮ ಫೋನ್ ನಂಬರು ಅಡ್ರೆಸ್ ಕೊಟ್ಟು ಬಂದಿದ್ರೆ ಹೋಮ್ ಡೆಲಿವರಿ ಕೊಡ್ತಾರೆ, ನಮಗೆ ಪ್ರತಿ ತಿಂಗಳು ಬೇಕು ಅಂತ ಅನ್ನೋದಾದರೆ. ಎಲ್ಲ ಐಟಮ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ಸ್ಟಾಲು. ನೋಡ್ತಿದ್ದೀರಲ್ಲ, ಇಲ್ಲಿ ಎಳ್ಳೆಣ್ಣೆ, ಹರಳೆಣ್ಣೆ, ಹಾಗೆಯೇ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಈ ಥರ ಎಲ್ಲ ಥರದ್ದೂ ಮನೆಯಲ್ಲಿ ಏನು ಉಪಯೋಗಿಸ್ತೀವೋ ಆ ಎಲ್ಲ ಎಣ್ಣೆಗಳು ಸಿಗ್ತಾಯಿದ್ವು. ನೀವು 130. ನನಗೆ ಹುಚ್ಚೆಳ್ಳೆಣ್ಣೆ ಬೇಕಿತ್ತು, ಬಟ್ ಹುಚ್ಚೆಳ್ಳೆಣ್ಣೆ ಅವ್ರ ಹತ್ರ ಸ್ಟಾಕ್ ಖಾಲಿ ಆಗಿತ್ತಂತೆ. ನಾವು ಸಂಜೆ ಹಾಗೆ ಹೋಗಿದ್ದು, ಅಷ್ಟರಲ್ಲಿ ಖಾಲಿ ಆಗಿದೆ ಮೇಡಮ್, ಬೇಕಂತಂದರೆ ಹೋಮ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು. ನೀವು ಇದೆಲ್ಲ ಆದಮೇಲೆ ಹಾಗೆಯೇ ಮಕ್ಕಳ ಆಟಿಕೆ ಸಾಮಾನುಗಳಾಗಿರ್ಬೋದು, ಮಣ್ಣಿನ ಪಾತ್ರೆಗಳು. ಇದು ನೋಡಿ, ನೀರು ಕುಡಿಲಿಕ್ಕೆ ಮಣ್ಣಿಂದು, ಸಮ್ಮರಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ. ಹಾಗೆಯೇ ಅಡುಗೆ ಮಾಡಲಿಕ್ಕೆ ಯಾವುದೆಲ್ಲ ಬೇಕು ಎಲ್ಲ ಪಾತ್ರೆಗಳು ಇವೆ. ಲೋಟ ಆಗ್ಬೋದು ಇದೆಲ್ಲ, ಬಟ್ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಮಣ್ಣಿನ ಪಾತ್ರೆಗಳನ್ನ ತಗೊಳ್ಳೋದು ಸುಲಭ, ಬಟ್ ಯೂಸ್ ಮಾಡೋದು ಸ್ವಲ್ಪ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಿಲ್ಲ ಅಂದರೆ ಬೇಗನೆ ಹೊಡೆದೋಗುತ್ತೆ. ಇದು ನೋಡಿ, ನಾವು ತೆಂಗಿನಕಾಯಿ ಚಿಪ್ ಬರುತ್ತಲ್ಲ ಅದರದ್ದು ಸೌಟ್ ಇದು. ಇದೆಲ್ಲ 100 ರೂಪೀಸ್ ಒಂದು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದನ್ನು ಮಣ್ಣಿನ ಲೋಟ ಇದೆಲ್ಲ ಪಳಗಿಸ್ಬಿಟ್ಟು ಯೂಸ್ ಮಾಡಬೇಕು. ಮಣ್ಣಿಂದಾದರೆ ಡೈರೆಕ್ಟಾಗಿ ಹಾಗೆ ಸ್ಟವ್ ಮೇಲೆ ಇಟ್ವಿ ಅಂತ ಅಂದರೆ ಒಡೆದೋಗ್ಬಿಡುತ್ತೆ. ಒಂದು 2-3 ದಿನ ನೀರಲ್ಲಿ ಹಾಕಿ ಅದನ್ನು ಒಣಗಿಸಿ ಆನಂತರ ನಾವು ಯೂಸ್ ಮಾಡಬೇಕಾಗುತ್ತೆ. ಇದೆಲ್ಲ ಕಾಟನ್ ಸ್ಯಾರೀಸ್. ನಾರ್ಮಲಾಗಿ ಉತ್ತರ ಕರ್ನಾಟಕದವರು ಒಂದು 2-3 ಸ್ಟಾಲ್ಗಳಿದ್ವು. ಅವರೆಲ್ಲ ಈ ಥರ ಸ್ಯಾರೀಸು, ಕಾಟನ್ ಸ್ಯಾರೀಸ್, ಚೆಕ್ಸ್ ಬರುತ್ತಲ್ಲ, ಇದೆಲ್ಲ ಉತ್ತರ ಕರ್ನಾಟಕದವರು ಉಡ್ತಕ್ಕಂಥದ್ದು. ಇಲ್ಲಿ ಈ ಕಡೆ ಮೈಸೂರು ಭಾಗದಲ್ಲೂ ಉಡ್ತಾರೆ, ಬಟ್ ಅಲ್ಲಿ ಅವ್ರಿಗೆ ಅದು ಕಾಮನ್. ಎಷ್ಟು ಒಳ್ಳೆ ಕಾಂಬಿನೇಷನ್. ಸ್ಯಾರಿಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು. ವರಮಹಾಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು. ಕಾಸ್ಟ್ಲಿ ಸ್ಯಾರೀಸು, ರೆಗ್ಯುಲರ್ ವೇರ್ ಸ್ಯಾರೀಸು, ಈ ಥರ ಎಲ್ಲ ತುಂಬಾ ಇಟ್ಟಿದ್ರು. ನೋಡ್ತಿದ್ರಲ್ಲ, ಇದು ಬಂದು ಚೆಕ್ಸ್. ಉಟ್ಟಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದಕ್ಕೆ ಆಗಲಿ ಬ್ಲ್ಯಾಕ್ ಕಾಂಬಿನೇಷನ್ ಬಂದಿದೆ ಅಂತ ಅಂದ್ರಂತೂ ಸ್ಯಾರಿ ಈ ಥರ ತುಂಬಾ ಲುಕ್ ವೈಸು ಚೆನ್ನಾಗಿ ಅನಿಸುತ್ತೆ. ಎಲ್ಲವೂ ಕಾಟನ್ ಸ್ಯಾರೀಸೇ. ಈ ವರ್ಕಿಂಗ್ ವುಮೆನ್ಸಿಗೆಲ್ಲ ಡೈಲಿ ಯೂಸಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು ಅಂತಲೇ ಹೇಳಿದ್ರು ಅವರು. ಡ್ರೈ ವಾಶಿಗೆಲ್ಲ ಏನು ಕೊಡಬೇಕು ಅಂತಿಲ್ಲ, ಹ್ಯಾಂಡ್ ವಾಶ್ ಮಾಡಿಕೊಂಡ್ರು ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟೆಲ್ಲ ಕಲರ್ಸ್ಗಳಿದೆ ಅಂತ ಹೇಳಿ. ನಾವೇನು ಸ್ಯಾರಿ ಏನು ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಇದೆಲ್ಲ ಬ್ಲೌಸ್ ಪೀಸ್ಗಳು. ಹಾಗೆಯೇ ಇದು ನೋಡಿ, ಪರ್ಲು, ಜೇಡ, ಹಾಗೆ ಸ್ಟೋನಲ್ಲೆಲ್ಲ ಮಾಡಿರ್ತಕ್ಕಂಥ ಸರಗಳು, ಬ್ಯಾಂಗಲ್ಸು, ಬ್ರಾಸ್ಲೈಟು, ಇಯರಿಂಗ್ಸು, ಈ ಥರದ್ದೆಲ್ಲ ಇತ್ತು. ಅದು ಬಂದು 1/4 kg ನೋಡ್ತಿರ್ಬೋದು ನೀವು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದ್ವು. ತುಂಬಾ ಲುಕ್ ವೈಸ್ ಕೂಡ ಚೆನ್ನಾಗಿದ್ವು. ಈ ಥರ ಎಲ್ಲ ನಾನು ಹಾಕೋದು ತುಂಬಾ ಕಡಿಮೆ, ಹಾಗೆ ಈ ಥರ ಎಲ್ಲ ಪರ್ಚೇಸ್ ಮಾಡಿಲ್ಲ. ಬಟ್ ನೋಡೋದಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ನೋಡಿ ಎಷ್ಟು ಕ್ಯೂಟಾಗಿದೆ. ಅಂದರೆ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮ್ಯಾಚಿಂಗ್ ಇಯರಿಂಗ್ಸು, ಬ್ಯಾಂಗಲ್ಸ್ ಎಲ್ಲ ಹಾಕೊಂಡಾಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಲುಕ್ ವೈಸು. ನಮ್ಮ ಫ್ರೆಂಡು 1-2 ಪೆಂಡೆಂಟು ಆ ಥರದ್ದೆಲ್ಲ ತೊಗೊಂಡ್ರು. ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಅಂದರೆ ಲಾಂಗ್ ಸರ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ.
3/4 ಚೈನ್ಗಳಿವೆಲ್ಲವೂ ತುಂಬ ಲಾಂಗು ಬರಲ್ಲ, ಹಾಗಂತ ತುಂಬ ಶಾರ್ಟ್ ಕೂಡ ಇರಲ್ಲ, 3/4 ಬರುತ್ತೆ. ಕಲರ್ ಕಾಂಬಿನೇಷನ್ಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ಇದೆಲ್ಲ ಬಂದು ಇಯರಿಂಗ್ಸು, ಅಲ್ಲಿ ಏನು ಸರಗಳಿದೆ ಅದು ಎಲ್ಲ ಸರಗಳಿಗೂ ಮ್ಯಾಚ್ ಮಾಡಿರ್ತಕ್ಕಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಇವೆಲ್ಲ ಹಾಗೆಯೂ ಹಾಕ್ಬೋದು ಅಥವಾ ಮ್ಯಾಚ್ ಮಾಡಿನೂ ಕೂಡ ಹಾಕ್ಕೊಳ್ಬೋದು. ನೋಡಿ ಪರ್ಲ್ದು ಇಯರಿಂಗ್ಸ್ ನೋಡಿ, ಅಲ್ಲಿ ದಪ್ಪ ಬೀಡ್ ಇದೆಯಲ್ಲ ಅದೆಲ್ಲ ಪರ್ಲ್ ಇಯರಿಂಗ್ಸ್. ಅಂದರೆ ಆ ಥರ ಹಾಕ್ಕೊಳ್ಳೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಅಷ್ಟು ದಪ್ಪ ಇದೆಲ್ಲ ಯೂಸ್ ಮಾಡೋದಿಲ್ಲ, ಹಾಗಾಗಿ ಮಾಡೋರು ತೊಗೋಬೋದು. ತುಂಬ ಚೆನ್ನಾಗಿದ್ವು ಮಾತ್ರ ಸ್ಟಾಲಲ್ಲಿ, ಒಂದಕ್ಕಿಂತ ಒಂದು ಐಟಮ್ಗಳು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದ್ವು. ಪ್ರೈಸು ಕೂಡ ತುಂಬ ರೀಸನಬಲ್ ಇತ್ತು, ತುಂಬ ಏನು ಕಾಸ್ಟ್ಲಿ ಅಂತಲೂ ಅನ್ನಿಸ್ತಿಲ್ಲ. ಇದೆಲ್ಲ ಪರ್ಲ್, ಒರಿಜಿನಲ್ ಪರ್ಲ್ ಅಂತ ಇದೆಲ್ಲ ಚೆನ್ನಾಗಿದ್ವು ಸರಗಳೆಲ್ಲ. ಇದೆಲ್ಲ ಬಂದು ಬ್ರಾಸ್ಲೆಟ್. ಇದೊಂದು ಹ್ಯಾಂಗಿಂಗ್ ತುಂಬ ಚೆನ್ನಾಗಿತ್ತು. ನನಗೆ ಫಸ್ಟಿಗೆ ಗೊತ್ತಾಗಲಿಲ್ಲ. ಆ ಬಾಲ್ಸ್ ಇದೆ ನೋಡಿ ಉಲ್ಲೊಂದು, ಅದನ್ನು ನೋಡಿಬಿಟ್ಟು ಆ್ಯಕ್ಚುಲಿ ಈ ಥರ ಮಾಡ್ತಿದ್ದೆ ನಾನು, ಬಟ್ ಕೆಳಗಡೆ ಇದೆಯಲ್ಲ ಅದು ಗೊತ್ತಿರಲಿಲ್ಲ. ಅದು ಹ್ಯಾಂಗಿಂಗ್ದು ಒಂದು ಡೆಕೋರೇಟಿವ್ ಐಟಮ್ ಅಂತಲೇ ಹೇಳ್ಬೋದು. ಇದೆಲ್ಲ ಬ್ರಾಸ್ಲೈಟ್ಗಳು, ಸ್ಟೋನ್ದೇ ಬ್ರಾಸ್ಲೈಟ್ಗಳು. ಅದು ನೋಡಿ, ಇದು ವಾಲ್ ಹ್ಯಾಂಗಿಂಗು ತುಂಬ ಚೆನ್ನಾಗಿತ್ತು, ಬಟ್ ತಗೊಳ್ಳಿಕ್ಕೇನು ಹೋಗಲಿಲ್ಲ. ಅದರಲ್ಲಿ ವುಡ್ಡಲ್ಲಿ ಮಾಡಿರೋದು ಇತ್ತು. ಇದು ಬಂದು ಮೇಲ್ಗಡೆ ಎಲ್ಲ ಉಲ್ಲನ್ನಲ್ಲಿ ಮಾಡಿರೋದು, ಕೆಳಗಡೆ ಬಂದು ಕ್ಯೂಟಾಗಿದೆ. ಅದು ತುಂಬ ಡಿಫ್ರೆಂಟ್ ಹ್ಯಾಂಗ್ ಮಾಡ್ತಕ್ಕಂಥದ್ದು, ಅದು ತುಂಬಾ ಕ್ಯೂಟಾಗಿತ್ತು. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು, ಕಾಟನಲ್ಲ ಸಾಫ್ಟ್ ಮೆಟೀರಿಯಲ್. ಇದು ಬಂದು ವರ್ಕ್ ಮಾಡಿರ್ತಕ್ಕಂಥ ಬ್ಲೌಸ್ಗಳು, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ವು. ಇದು ನೋಡಿ, ಸುಮಾರಷ್ಟು ಸ್ಯಾರಿಗಳಿಗೆ ಮ್ಯಾಚ್ ಆಗೋಂಥ ಬ್ಲೌಸ್ಗಳಿವೆಲ್ಲ. ಸೈಜ್ಗಳಿದ್ವು, ಎಲ್ಲು, ಎಸ್, ಎಮ್ಮು, XXL, XL ಈ ಥರ ಎಲ್ಲ ಸೈಜ್ ಇದ್ವು. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ನಾವು ತೊಗೊಂಡು, ಬಟ್ ತುಂಬಾ ಕ್ಯೂಟಾಗಿದ್ವು ಬ್ಲೌಸ್ಗಳೆಲ್ಲ. ಎಲ್ಲ ವರ್ಕ್ ಮಾಡಿರ್ತಕ್ಕಂಥದ್ದು. ಇದು ಫುಲ್ಲು ಥ್ರೆಡ್ ವರ್ಕು ನೋಡ್ತಿರ್ಬೋದು ನೀವು. ಸ್ಯಾರಿ ಫುಲ್ ಹೀಗೆ ಇದೆ, ಫ್ರಂಟ್ ಪಾರ್ಟಲ್ಲಿ ಬರೋಲ್ಲ, ಸ್ಲೀವ್ಸು ಮತ್ತು ಬ್ಯಾಕಿಗೆ ಫುಲ್ಲು ಥ್ರೆಡ್ ವರ್ಕು. ಇದನ್ನು ನೀವು ಯಾವ್ದು ಬೇಕಾದರೂ ತೊಗೋಬೋದು. ಇದೆಲ್ಲ ರೆಗ್ಯುಲರ್ ವೇರಿಗೆ ಅಂತ ಹೇಳಿ, ಇದೆಲ್ಲ 600 ಆ ಥರ, 600, 650 ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದ್ವು. ಕಲರ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಕಲಂಕಾರಿ ಆಗ್ಬೋದು, ಸಿಲ್ಕ್ ಬ್ಲೌಸು, ಎಂಬ್ರಾಯ್ಡ್ರಿ ವರ್ಕು, ಪ್ರತಿಯೊಂದು ಇದ್ವು. ಏನಿಲ್ಲ, ಅಲ್ಲಿ ಸೀರೆ ತೊಗೊಂಡ್ವಿ ಅಂದರೆ ಇಲ್ಲೇ ಬ್ಲೌಸ್ ಮ್ಯಾಚ್ ಮಾಡ್ಬೋದು, ಅಷ್ಟು ಪರ್ಫೆಕ್ಟಾಗಿ ಬ್ಲೌಸ್ಗಳು ಸಿಗ್ತಾಯಿದ್ವು. ಇದು ನೋಡಿ, ಬ್ಲ್ಯಾಕ್ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಸುಮಾರು ಸ್ಯಾರಿಗಳಿಗೆ ಮ್ಯಾಚ್ ಆಗ್ತಕ್ಕಂಥ ಒಂದು ಬ್ಲೌಸ್ ಅಂತಲೇ ಹೇಳ್ಬೋದು. ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ. ಇದು ನೋಡಿ, ವರ್ಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿನೇ, ಯಾವುದೂ ಮೆಷಿನ್ ಎಂಬ್ರಾಯ್ಡ್ರಿ ಇಲ್ಲ ಇಲ್ಲಿ, ಎಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ. ಇದು ಮೆಟೀರಿಯಲ್ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಇದು ಬ್ಲ್ಯಾಕ್, ತುಂಬ ಹತ್ರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ವರ್ಕ್ ಅಂತೂ ತುಂಬ ನೀಟಾಗಿ ಫಿನಿಶಿಂಗ್ ಮಾಡಿದ್ರು. ಇದು ನೋಡಿ, ಅಕೋಬ ಬರುತ್ತಲ್ಲ ಆ ಥರ ಡಿಸೈನ್ ಇದು. ಇದು ಕೂಡ ಎಲ್ಲ ತುಂಬ ಡೀಸೆಂಟಾಗಿದ್ದು, ತುಂಬ ಲುಕ್ ವೈಸ್ ಓವರ್ ಅಂತ ಆಗಲಿ, ವರ್ಕ್ ಆಗಲಿ, ಅದೆಲ್ಲ ತುಂಬಾ ಡೀಸೆಂಟಾಗಿದ್ದು, ತುಂಬ ಚೆನ್ನಾಗಿದ್ದು. ಇದು ನೋಡಿ, ಇದೆಲ್ಲ ಫ್ಯಾನ್ಸಿ ಸ್ಯಾರಿಗಳಿಗೆ ಹಾಕ್ಕೊಳ್ತಕ್ಕಂಥ ಬ್ಲೌಸ್. ಇದು ಫುಲ್ಲೆಲ್ಲ ವರ್ಕ್ ಇದೆ, ಚಮಕಿ ವರ್ಕ್ ಎಲ್ಲ ಬಂದಿದೆ. ಅಂದರೆ ಫ್ಯಾನ್ಸಿ ಸ್ಯಾರಿಗಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಬಂದು ನೀವು ಮೈಸೂರು ಸಿಲ್ಕ್ ಸೀರೆಗೆಲ್ಲ ಹಾಕ್ಬೋದು, ಎಷ್ಟು ಗ್ರ್ಯಾಂಡಾಗಿದೆ ನೋಡಿ ವರ್ಕ್. ಇದಂತೂ ನೀವು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋವಂಥ ಒಂದು ಬ್ಲೌಸ್ ಅಂತಲೇ ಹೇಳ್ಬೋದು. ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರದ ಅಥವಾ ಪ್ಲೈನ್ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಬಂದು ನೋಡ್ತಿರ್ಬೋದು, ನ್ಯಾಚುರಲ್ ಆಯಿಲು, ಹಾಗೆಯೇ ಸೋಪ್ಗಳು. ಇದು ಬಂದು ವೈನ್ ಸೋಪು, ಹಾಗೆ ಪಪ್ಪಾಯ ಸೋಪು, ಈ ಥರ ಎಲ್ಲ ನ್ಯಾಚುರಲ್ಲಾಗಿ ಮಾಡಿರ್ತಕ್ಕಂಥದ್ದು. ಇದು ಬಂದು ಪಪ್ಪಾಯ ಹೇರ್ ಆಯಿಲ್ಗಳು, ಇದೆಲ್ಲ ತುಂಬಾ ಇಟ್ಕೊಂಡಿದ್ರು ಸ್ಟಾಲಲ್ಲಿ, ತುಂಬ ಚೆನ್ನಾಗಿದ್ವು. ಇದು ಬಂದು ಮೆಹಂದಿ ಹೇರ್ ಪ್ಯಾಕ್ ಬರುತ್ತಲ್ಲ, ಇದು ಫುಲ್ ಬ್ಲ್ಯಾಕ್ ಕಲರ್ ಆಗೋವಂಥದ್ದು ಅಂತ. ಮತ್ತೊಂದು ಬಂದು ಗ್ರೇ ಹೇರ್ ಕಲರ್, ಇದು ಗ್ರೇ ಹೇರು. ಈ ಕಡೆ ಫಸ್ಟ್ ಒಂದು ನೋಡಿದ್ರಲ್ಲ, ಅದು ಬ್ಲ್ಯಾಕ್ ಕಲರ್ ಮೆಹಂದಿ. ಇದೆಲ್ಲ ಆರ್ಗ್ಯಾನಿಕ್ ಅಂತೆ. ಹಾಗೆಯೇ ಕಬ್ಬಿಣದ್ದು ಅಲ್ಲಿ ಮಾಡಿರ್ತಕ್ಕಂಥ ಪಾತ್ರೆಗಳು ಎಷ್ಟು ವೆಯ್ಟ್ ಇದ್ವು ಅಂತಂದರೆ ಕಾಯಲಿಕ್ಕೆ ಇಲ್ಲ 10 to 15 ಮಿನಿಟ್ಸ್ ಬೇಕು, ಅಷ್ಟು ವೆಯ್ಟ್ ಇದ್ವು ಪಾತ್ರೆಗಳೆಲ್ಲ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು. ಎಲ್ಲವೂ ಒಂದೇ ಕಡೆ ಇಟ್ಕೊಂಡಿದ್ದಂತೂ ತುಂಬ ಖುಷಿಯಾಯಿತು. ನೋಡಿ ಇದೆಲ್ಲ ತವಾಗಳು, ಅಂದರೆ ಮೇಬಿ ಇದೆಲ್ಲ ಪಳಗಿಸ್ಬಿಟ್ಟು ಯೂಸ್ ಮಾಡಬೇಕು ಅಂತ ಕಾಣುತ್ತೆ. ಅದಾದಮೇಲೆ ಸ್ಯಾರಿಗಳು, ಇದೆಲ್ಲ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಸ್ಯಾರಿಗಳನ್ನ ಇಟ್ಟಿದ್ದು. 2000ದಿಂದ
8,000 ರಿಂದ 10,000 ತನಕನೂ ಇದ್ವು ನಾವು ಕೇಳಿದ್ದು. ನೋಡ್ತಿದ್ದೀರಲ್ಲ, ನಾವು ಈಗಾಗಲೇ ತೊಗೊಂಡಿದ್ದರಿಂದ ಸ್ಯಾರಿ ತೊಗೊಂಡಾಗಿದೆ. ಹಾಗಾಗಿ ಜಸ್ಟ್ ಹಾಗೆ ನೋಡಿದ್ವಿ, ಸ್ಯಾರಿ ಅಂತ ತೊಗೊಳಕ್ಕೆ ಹೋಗಿ. ಏನು ಪ್ರೈಸ್ ಇದೆಲ್ಲ? ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಇದಲ್ವಾ ಸುಷ್ಮಾ, ಏನು ಹೇಳ್ತಾರೆ? ರೆಪ್ಸ್ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಎಲ್ಲ ಮಿಕ್ಸಪ್ ಆಗಿದ್ದು ಅಂದ್ಬಿಟ್ಟು ಅವ್ರು ಪಾಪ ಜೋಡಿಸ್ತಿದ್ರು. ಅಂದರೆ ಎಲ್ಲ ಪ್ರೈಸ್ದು ಒಂದೊಂದು ಕಡೆ ಇಟ್ಕೊಳ್ತಾರೆ. ಇದು ನೋಡಿ, ಎಲ್ಲೋ ಮತ್ತು ಪಿಂಕ್ ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್. ಇಂಥದ್ದು ತುಂಬ ಕೆಲವೊಂದೆಲ್ಲ ಅಂತೂ ರೇರ್ ಕಾಂಬಿನೇಷನ್ಸ್ಗಳಿದ್ದು ಮೈಸೂರು ಸಿಲ್ಕು ಕೂಡ ಕ್ರೇಪು ಆ ಥರದ್ದೆಲ್ಲ ಇತ್ತು. ಇದೆಲ್ಲ ಏನು ಪ್ರೈಸ್? ನಾವು ತೊಗೊಂಡಿದ್ದರಿಂದ ತೊಗೊಳ್ಳಿಕ್ಕೆ ಹೋಗಿದ್ದು ಜಸ್ಟ್ ಹಾಗೆ ನೋಡಿದ್ವಿ. ಅದಂತೂ ನಮ್ಗೆ ತುಂಬ ಇಷ್ಟ ಆಯಿತು. ಗ್ರೀನು ಮತ್ತು ಪಿಂಕು ತುಂಬ ಚೆನ್ನಾಗಿತ್ತು. ಇದೆಲ್ಲ 8,000 ರೇಂಜಲ್ಲಿ ಇರುವಂಥ ಸ್ಯಾರಿಗಳು, ಸಾಫ್ಟ್ ಸಿಲ್ಕ್ ಕಾಂಬಿನೇಷನ್ ಚೆನ್ನಾಗಿದೆ. ಒಂದೊಂದು ಪ್ರೈಸ್ದು ಒಂದೊಂದು ಬಂಡಲಲ್ಲೇ ಸಿಗೋ ಥರ ಎಲ್ಲನೂ ನೀಟಾಗಿ ಜೋಡಿಸ್ತಾಯಿದ್ರು. ನಾವು ಹೋಗೋಷ್ಟರಲ್ಲೇ ಬೆಳಗ್ಗೆ 9 ರಿಂದ ಸಂಜೆ 9ವರೆಗೂ ಸ್ಟಾಲ್ ಇತ್ತು. ಬಟ್ ನಾವು ಹೋಗೋದು ಸ್ವಲ್ಪ ಸಂಜೆ ಆಗಿದ್ದರಿಂದ ಎಲ್ಲ ಸ್ವಲ್ಪ ಮಿಕ್ಸಪ್ ಆಗೋಗಿದ್ವು ಅಂತಲೇ ಹೇಳ್ಬೋದು. ಇದೆಲ್ಲ ಮಕ್ಕಳದು ಆಟ ಸಾಮಾನುಗಳು, ವುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದ್ವು. ಇಯರಿಂಗ್ಸು ಪ್ರೈಸು ಕೂಡ ತುಂಬ ರೀಸನಬಲ್ ಪ್ರೈಸಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿದ್ವು ಒಂದಕ್ಕಿಂತ ಒಂದು. ಆದರೆ ತುಂಬ ದೊಡ್ಡ ಸೈಜ್ ಇದ್ದಿರೋದ್ರಿಂದ ನಾನು ಅಷ್ಟು ದೊಡ್ಡದೆಲ್ಲ ಹಾಕಲ್ಲ, ಹಾಗಾಗಿ ಆ ಥರದ್ದೇನು ತೊಗೊಳ್ಳಿಲ್ಲ. ತುಂಬಾ ಕ್ಯೂಟಾಗಿತ್ತು. ಇದು ಓಲೆನ್ ಹ್ಯಾಂಗಿಂಗ್ ಥರ ಬರುತ್ತೆ ಆ ಥರ. ಇದೆಲ್ಲ ಕುಂಕುಮ, ಪ್ಯೂರ್ ಆರ್ಗ್ಯಾನಿಕ್ ಕುಂಕುಮ. ಇದಿಷ್ಟು. ನಾನು ತುಂಬ ಡೀಪಾಗಿ ಎಲ್ಲನೂ ವೀಡಿಯೋ ಮಾಡಲಿಲ್ಲ, ಮೇಲ್ ಮಾಡಿರ್ತಕ್ಕಂಥದ್ದು. ಬಟ್ ತುಂಬಾ ಚೆನ್ನಾಗಿತ್ತು ಸ್ಟಾಲ್ ಅಂತಲೇ ಹೇಳ್ಬೋದು. ಇದು ಬಂದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.